ಹೆಸರು ವ್ಯಾನವರ್ಣ ಅಂತ. ನಂದು ಒಂದು IT ಬ್ಯಾಕ್ಗ್ರೌಂಡ್. ಸೊ ಈಗ ಇದು ನನ್ನ ಫಸ್ಟ್ ಫಿಲಮ್. ಸೊ ಈ ಫಿಲಮ್ ಅಲ್ಲಿ ಡೈರೆಕ್ಷನ್ ಅಂಡ್ ಪ್ರೊಡ್ಯೂಸರ್ ಹಾಗೆ ಆಮೇಲೆ ಆಕ್ಟ್ ಮಾಡಿದ್ದೀನಿ ಈ ಮೂವಿಯಲ್ಲಿ. ವ್ಯಾಸವನ್ ಕೃಷ್ಣ ಅಂತ ಏನ್ ಬಂತು, ಆ ಯುಗದ ರಾಮ ಅಲ್ಲ, ಈ ಯುಗದ ಕೃಷ್ಣ, ವ್ಯಾಸವನ್ ಕೃಷ್ಣ ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಹಾಗಾಗಿ ಇದೊಂದು ಈ ಮೂವಿ ಬಗ್ಗೆ ಹೇಳಕ್ ಬಂದ್ರೆ, ಇದೊಂದು ಗೋಸ್ಟ್ ಹಂಟರ್ ಮೂವಿ ಆಕ್ಚುಲಿ. ಹೇಗೆ ಮನುಷ್ಯರು ದೆವ್ವಗಳನ್ನ ನಂಬ್ತಾರೆ, ಅದಿದೆಯೋ ಇಲ್ವೋ, ಎಲ್ಲಿದೆ, ಹೇಗಿದೆ, ನಿಜವಾಗ್ಲೂ ಅದು ಮನುಷ್ಯರಿಗೆ ಪ್ರಾಬ್ಲಮ್ ಕೊಡ್ತಿದ್ಯಾ, ಇಲ್ಲ ಸೈಕಾಲಜಿಕಲ್ ಫೀಲಿಂಗ್ಸ್ ಇದು ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ಅದ್ರ ಬೇಸ್ ಮೇಲೆ ಮಾಂತ್ರಿಕ ಅನ್ನೋ ಒಂದು ಸಿನಿಮಾ ಮಾಡಿದ್ದೀನಿ. ಆಮೇಲೆ ಇದು ಬಂದು ಮಾಂತ್ರಿಕ ಬಂದು ಇಂಟೆಲೆಕ್ಚುಯಲ್ ಇನ್ವೆಸ್ಟಿಗೇಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಇದು. ಆಮೇಲೆ ಏನಂದ್ರೆ ಮಾಂತ್ರಿಕ ಮೇನ್ ಈ ಪರ್ಸನ್ ಯಾರು, ವ್ಯಾಸವನ್ ಕೃಷ್ಣ ಅನ್ನೋ ಪರ್ಸನ್ CTR ಆರ್ಗನೈಸೇಷನ್ ಇಟ್ಕೊಂಡಿರ್ತಾನೆ. CTR ಅಂದ್ರೆ ಕಮ್ ಟು ರಿಯಾಲಿಟಿ ಅಂತ. ಸೊ ಈ ಕಮ್ ಟು ರಿಯಾಲಿಟಿಯಲ್ಲಿ ಹೇಗಿರುತ್ತೆ ಅಂದ್ರೆ, ಇನ್ ಕೇಸ್ ಯಾರಾದ್ರೂ ಇಲ್ಲೊಂದು ನಡೀತಿದೆ, ಈ ತರ ಒಂದು ಪ್ರಾಬ್ಲಮ್ ನಡೀತಿದೆ, ಇಲ್ಲಿ ಮನೇಲಿ ಒಂದು ದೆವ್ವ ಇದೆ, ಇಲ್ಲೊಂದ್ರೆ ಇಲ್ಲೊಂದು ಸಿಚುವೇಶನ್ ನಡೀತಿದೆ, ಇದು ದೆವ್ವ ಇರ್ಬೋದಾ ಅಂತ ಹೇಳಿ ನ್ಯಾಚುರಲಿ ಜನರಿಗೆ ಒಂದು ಭಯ ಇಡ್ತಾರೆ. ಅದು ಅಲ್ಲ ಅನ್ನೋದಕ್ಕೆ ಈ ಪರ್ಸನ್ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಸೊ ಕೈಂಡ್ ಆಫ್ ಅ ಗೋಸ್ಟ್ ಹಂಟರ್ ಫಿಲಮ್ ಆ ತರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಆಮೇಲೆ ರಾಧಿಕಾ ಮಾಲಿ ಪಾಟೀಲ್ ಅಂತ ಇವರು ಆಕ್ಟ್ ಮಾಡಿದ್ದಾರೆ. ಕಾತ್ಯಾಯಿನಿ ಹಾಗೆ ಆಕ್ಟ್ ಮಾಡಿದ್ದಾರೆ ಇವರು ಫಿಲಮ್ ಅಲ್ಲಿ. ಮೇನ್ಲಿ ಏನಂದ್ರೆ ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಈ ಪರ್ಸನ್ ಮೇನ್ ಮೋಟೋ ಬಂದು ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಇದು ಮಾಂತ್ರಿಕ 1, ಮೈಲ್ ಬಿ ಮಾಂತ್ರಿಕ 2 ಆಗ್ಬೋದು, ಮಾಂತ್ರಿಕ 3, ಈ ತರ ಮಾಂತ್ರಿಕ ಆಗ್ಬೋದು. ಬಟ್ ಮೊದಲು ನಾನು ಸ್ಕ್ರಿಪ್ಟ್ ಬರ್ಕೊಂಡಾಗ ಫಸ್ಟ್ ನನ್ನ ತಲೆಯಲ್ಲಿ ಬಂದಿದ್ದು, ಇದೊಂದು ಸೀರೀಸ್ ಮಾಡ್ಬೇಕು, ಸೀರೀಸ್ ಮಾಡಿದಾಗ ಅದರಲ್ಲಿ ಅಪ್ಪು ಇರಬೇಕು, ಪುನೀತ್ ಸರ್ ಇರ್ಬೇಕು ಅಂತ ಅನ್ಕೊಂಡೆ. ಸೊ ಫಸ್ಟ್ ಥಾಟ್ ಅದೇ ಬಂದಿದ್ದು. ಸೊ ಒನ್ಸ್ ನಾವು ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ, ಓಕೆ ಇಲ್ಲ ಅವ್ರನ್ನ ರೀಚ್ ಮಾಡಕ್ ಕಷ್ಟ ಅಂತಂದಾಗ, ಸೊ ನಾವೇ ನಮ್ಮ ಇದ್ರಲ್ಲಿ ಆ ಕ್ಯಾರೆಕ್ಟರ್ಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೋ ಅವರಲ್ಲೇ ಆಡ್ ಮಾಡೋಣ ಅನ್ಕೊಂಡಾಗ, ಸರಿ ಎಲ್ರು ಹೇಳಿದ್ರು ಟ್ರೈ ಮಾಡಿ ನೀವು ಅಂತ. ಹೇಗಿದ್ರೇನು ಸ್ಕ್ರಿಪ್ಟ್ ಬರ್ದಿದ್ದೀನಿ. ಸೊ ಹಾಗಾಗಿ ಅದ್ರ ಒಳಗಡೆ ಏನೇನ್ ಪಾತ್ರಗಳು ಏನೇನ್ ನಡೆಯುತ್ತೆ ಅಂತ ಗೊತ್ತಿತ್ತು. ಆ ಕ್ಯಾರೆಕ್ಟರ್ ಪ್ರಕಾರ ವ್ಯಾಸವನ್ ಕೃಷ್ಣ ಅನ್ನೋ ಒಬ್ರು ಆಕ್ಟ್ ಮಾಡಿದ್ದಾರೆ. ಆಮೇಲೆ ಇದು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದೀವಿ. ಆಮೇಲೆ ಮ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ನಿಯರ್ಲಿ ಒಂದು ಮಾಲ್ ಅಲ್ಲಿ ಶೂಟ್ ಮಾಡಿದ್ವಿ. ಹತ್ರ ಒಂದು 30 to 40 days ಶೂಟ್ ಮಾಡಿದೀವಿ. ಈ ಮಾಲ್ ಅಲ್ಲಿ ಏನಂತಂದ್ರೆ ಒಂಥರ ವಿಚಿತ್ರ ವಿಷಯಗಳು ನಡೀತಿತ್ತು ನನ್ಗೆ. ಲೈಕ್ ಹೇಗಂದ್ರೆ, ನಮ್ಮಲ್ಲಿ ಆರ್ಟಿಸ್ಟ್ಗಳಿದ್ರು, ಕ್ಯಾಮರಾಮನ್ ಇದ್ರು. ನಮ್ ಫಸ್ಟ್ ಕ್ಯಾಮರಾಮನ್ ಬಗ್ಗೆ ಹೇಳ್ಬೇಕು. ಸೊ ಅವರು ಶೂಟ್ ಮಾಡಿದ್ರು, 1 week ಶೂಟ್ ಆಯ್ತು. ಫಸ್ಟ್ ಲೊಕೇಶನ್ಸ್ ನೋಡಿದ್ವಿ. ಲೊಕೇಶನ್ ಎಲ್ಲ ತುಂಬಾ ಹುಡುಕಾಡಿದ್ವಿ ಲೊಕೇಶನ್ಸ್. ಫೈನಲಿ ಒಂದೇ ಒಂದು ಲೊಕೇಶನ್ ಸಿಕ್ತು, ಅದೊಂದು ದೊಡ್ಡ ಮಾಲ್. ನಾರ್ಮಲಿ ಬೆಂಗಳೂರಲ್ಲಿ ಮಾಲ್ ಎಂಟಿ ಆಗಿ ಬಿಡೋಲ್ಲ, ಎಲ್ಲೇ ಆಗ್ಲಿ. ಯಾವುದೇ ಒಂದು ಸ್ಪೇಸ್ ಸಿಕ್ಕಿದ್ರೇನು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಂತ ಒಂದು ದೊಡ್ಡ ಮಾಲ್, ಆಲ್ಮೋಸ್ಟ್ ಎಷ್ಟಿರ್ಬೋದು, ಒಂದು ಅರ್ಧ ಎಕರೆ ಇರ್ಬೋದು, 1 ಎಕರೆ, ಒಂದು ನಿಯರ್ ಬೈ 1.25 ಎಕರೆ ಇರುತ್ತೆ. ಅಷ್ಟು ದೊಡ್ಡ ಮಾಲ್, ಎಂಟಿ ಮಾಲ್. ಆ ಮಾಲ್ ಅಲ್ಲಿ ಶೂಟ್ ಮಾಡಿದ್ವಿ. ಒಳಗಡೆ ಹೋಗಿ ನೋಡಿದ್ರೆ ನನ್ನ ಡ್ರೀಮ್ ಅಲ್ಲಿ ಏನ್ ಬಂದಿತ್ತು ಸೇಮ್ ಆಸ್ ಇಟ್ ಈಸ್ ಅಲ್ಲೊಂದು ಪಿಕ್ಚರ್ ಕಾಣಿಸ್ತು. ಓಕೆ, ಇದೇ ಫಿಕ್ಸ್ ಮಾಡೋಣ, ಇದೇ ಬೆಸ್ಟ್ ನಮ್ಮ ಮೂವಿಗೆ ಬೇಕಾಗಿರೋ ಮೇನ್ ಏನಂದ್ರೆ ಇಂಜೆಕ್ಟ್ ಮಾಡೋ ಒಂದು ಮೇನ್ ಪ್ಲಾಟ್ ಆಗುತ್ತೆ ಈ ಪ್ಲೇಸ್ ಅಂತ ಹೇಳಿ ಆ ಪ್ಲೇಸ್ ನ ನಾವು ತಗೊಂಡ್ವಿ. ಅಲ್ಲಿಂದ ಶುರು ಸ್ಟಾರ್ಟ್. ಶೂಟ್ ಮಾಡೋ ಟೈಮಲ್ಲಿ 1 week ಶೂಟ್ ಮಾಡಿದ್ವಿ. 1 week ಆದ್ಮೇಲೆ ಕ್ಯಾಮ್ರಾಮನ್ ಹೊರಟೋಗ್ಬಿಟ್ಟು, ನಾವು ಯಾಕೆ ಹೋದ್ರು ಅಂತ ಮತ್ತೆ ಅವ್ರನ್ನ ಕರೆದ್ವಿ. ಏನಾಯ್ತು, ಏನ್ ಸಿಚುವೇಶನ್ ಹೇಳಿ ಅಂತ. ಆಗ ಅವ್ರು ಹೇಳಿದ್ದು, ಇಲ್ಲ ಆ ಮಾಲ್ ಅಲ್ಲಿ ಏನೋ ಒಂಥರ ವಿಚಿತ್ರ ವಿಷಯಗಳು ನಡೀತಾ ಇದೆ ಅಂತ. ನಾನಂದೆ, ನೀವು ಕ್ಯಾಮ್ರಾಮನ್ ಆಗಿದ್ದೀರಾ, ನಿಮ್ಗೂ ಅವ್ರಿಗೆ ಆಲ್ಮೋಸ್ಟ್ ಒಂದು 40+ ಇತ್ತು ಏಜ್. ನೀವು ಅವ್ರು ಕೇಳೋದವ್ರು, ನೀವು ಈ ತರ ಎಲ್ಲ ನೋಡಿರ್ತಾರೆ ನಾರ್ಮಲಿ ನಿಮ್ಮ ಏರಿಯಾದಲ್ಲಿ, ಬಟ್ ನೀವ್ ಯಾಕೆ ಓಡೋದ್ರಿ ಅಂತ. ನನ್ಗೆ ಇದ್ರ ಮೇಲೆ ಯಾವತ್ತೂ ನಂಬಿಕೆ ಇಲ್ಲ, ದೆವ್ವಗಳ ಮೇಲೆ. ಬಟ್ ನಾನ್ ನೋಡಿದ್ದು ಅಲ್ಲಿನೋ ಒಂದು ವಿಚಿತ್ರ ನಡೀತಿದೆ ಅಂತ. ನಾವೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ವಿ ಆಲ್ಮೋಸ್ಟ್. ಹೇಗಂದ್ರೆ ಇಷ್ಟೇ ಏರಿಯಾಗೆ ಲೈಟ್ಸ್ ಇಲ್ಲ, ಲೈಟ್ಸ್ ಹಾಕಿದ್ವಿ. ಎಲ್ಲಿ ರಿಫ್ಲೆಕ್ಷನ್ ಇರುತ್ತೋ ಅದಕ್ಕೆ ಆಪೋಸಿಟ್ ಅಲ್ಲಿ ಒಂದು ಎಫೆಕ್ಟ್ ಕ್ರಿಯೇಟ್ ಆಗ್ತಿತ್ತು. ಇದನ್ನ ಫೋಟೋ ತಗೊಂಡು ನನಗೆ 1 week ಆದ್ಮೇಲೆ ಬಂದು ನೈಟ್ 12 ಗಂಟೆಗೆ ಬಾಗಿಲು ತಟ್ಟಿದ್ರು. ಸ್ಟುಡಿಯೋದಲ್ಲಿದ್ದೆ. ಸರ್ ಬನ್ನಿ ಸರ್, ನಿಮ್ ಜೊತೆ ಮಾತಾಡ್ಬೇಕು ಅಂತ. ಸರಿ ಹೇಳಿ ಏನು. ಅವ್ರು ಹೇಳಿದ್ರು, ಇಲ್ಲ ಸರ್ ನಾನು ಈ ಪ್ರಾಜೆಕ್ಟ್ ಮಾಡೋ ಡೌಟ್ ಅಂತ. ಯಾಕೆ ಏನಾಯ್ತು ಹೇಳಿ ಸರ್. ಹಾಗೆ ಸರಿ, ಇಲ್ಲಿ ಮಾತಾಡಿದ್ರೆ ಇನ್ನೂ ಆ ಪರ್ಸನ್ ಸ್ವಲ್ಪ ಇನ್ನೂ ಗಾಬರಿ ಪಡ್ತಾರೆ ಅನ್ಕೊಂಡು ನಾನು ದುಷ್ಯಂತ್ ಇಬ್ರು 2 ಕಾರ್ ತಗೊಂಡು ಹೊರಟೋ ಟೈಮಲ್ಲಿ ಕಾರಲ್ಲಿ, ನೋಡಿ ಸರ್, ಇದ್ ನೋಡಿ ಸರ್ ಅಂತ ತೋರಿಸ್ತಾ ಇದ್ದಾರೆ.
ನಾನು ಸರ್ ಏನಾಯ್ತು ಹೇಳಿ ಸರ್, ಇದು ನೋಡಿ ಸರ್, ಈ ತರ ಬರಬಾರ್ದು ಸರ್, ಈ ತರ ಬಂದಿದೆ ನೋಡಿ ಸರ್, ಈ ತರ ಬಂದ್ ನನ್ಗೆ ಏನಾಯ್ತು ಇವಾಗ ನಾರ್ಮಲ್ ರಿಫ್ಲೆಕ್ಷನ್ ಅದು ಎಲ್ಲಾದ್ರೂ ಇದ್ದೇ ಇರುತ್ತೆ, ಅದು ಕಾಮನ್ ರಿಫ್ಲೆಕ್ಷನ್ ಅಲ್ಲ ಸರ್ ಇದು, ಸಮಥಿಂಗ್ ಏನೋ ಇದೆ. ಬಟ್ ಇಲ್ಲಿ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ಬೇಕು ಅಂತ. ನಾವ್ ಯಾವಾಗ ತಂಡ 45 ರಿಂದ 50 ಜನ ಇದ್ದಿದ್ದ ತಂಡ ಆ ಮಾಲ್ಗೆ ಹೋದ್ಮೇಲೆ ನಿಯರ್ಲಿ 20 ಮೆಂಬರ್ಸ್ ಆಗ್ಬಿಟ್ವಿ. ಒಬ್ಬೊಬ್ಬರೇ ಹೋಗೋದು. ನಾನು ಇಲ್ಲಿ ವರ್ಕ್ ಮಾಡಲ್ಲ ಸರ್, ನನ್ಗೆ ಇಲ್ಲ ಆದ್ರೆ ಶೂಟ್ ಮಾಡಕ್ಕಾಗಲ್ಲ, ಬೇಕಾದ್ರೆ ಬೇರೆ ಕಡೆ ಶೂಟ್ ಮಾಡ್ತೀನಿ. ಇದೇ ತರ ಒಬ್ಬ ಕೆಮರಾಮನ್ಗೆ ಆಯ್ತು, ಕೆಮರಾಮನ್ ಭಯ ಪಟ್ಟು ಅವತ್ತೇ ಹೊಟ್ಬಿಟ್ರು. ಅದನ್ನ ನಾವು ತುಂಬಾ ಕನ್ವಿನ್ಸ್ ಮಾಡಿದ್ವಿ, ನಮ್ ರವಿಕುಮಾರ್ ಆಗ್ಲಿ, ನಾನಾಗ್ಲಿ, ದುಷ್ಯಂತ್ ಆಗ್ಲಿ, ತುಂಬಾ ಕನ್ವಿನ್ಸ್ ಮಾಡಿದ್ವಿ. ಇಲ್ಲ ಏನು ಇಲ್ಲ, ಬನ್ನಿ ನಾವು ಸಾಥ್ ಕೊಡ್ತೀವಿ ಅಂತ. ಅವ್ರ ಕೈಲಿ ಆಗ್ಲಿಲ್ಲ, ಹೊರಟ್ರು. ಅದಾದ್ಮೇಲೆ ಸೆಕೆಂಡ್ ಬಂದು ಮೇಕಪ್ ಮ್ಯಾನ್. ನಾರ್ಮಲಿ ನಾವು ಮಧ್ಯಾಹ್ನ ಲಂಚ್ ಅಂತ ತಗೊಂಡ್ ಬಂದಾಗ ಮೇಕಪ್ ಮ್ಯಾನ್ ಅಂದ್ರೆ ಸರ್ ನಾನು ಹೊಡ್ತೀನಿ, ಒಂದ್ ರೌಂಡ್ ಹಾಕೊಂಡ್ ಬರ್ತೀನಿ, ಸರಿ ಹೋಗಿ ಬನ್ನಿ. ಇನ್ನೊಂದು ಆ ಮಾಲ್ ಅಲ್ಲಿ ಏನಂದ್ರೆ ಫಸ್ಟ್ ಟೈಮ್ ನಾನು ಯಾವತ್ತೇ ಆಗ್ಲಿ ಒಬ್ಬೊಬ್ಬರನ್ನೇ ಬಿಡ್ತಿದ್ದೆ ಎಲ್ಲಾ ಕಡೆ ಟ್ರಾವೆಲ್ ಮಾಡಿ ಬನ್ನಿ ಅಂತ. ಏನಾಯ್ತು ಅಂದ್ರೆ ಆ ಪರ್ಸನ್ ಬಂದಿದ, ಈ ತರ ಒಂದು ಇದಿದೆ, ಮೆಟ್ಲಿದೆ. ಈ ಪರ್ಸನ್ ಕಣ್ಣಲ್ಲಿ ನಿಂಗೆ ನೀರ್ ಹಾಕೊಂಡ್ ಬಂದು ಟಕ್ಕಂತ ಹಿಂಗ್ ನೋಡಿದಾನಂತೆ. ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಒಂದು 25 ರಿಂದ 30 ಅಡಿ ಅಷ್ಟು ಆಕಾರದ ಒಬ್ಬ ಮನುಷ್ಯ ಕಾಣಿಸಿದಂತೆ, ಅದು ವೈಟ್ ಅಂಡ್ ವೈಟ್ ಅಲ್ಲಿ. ಅವನು ಜೋವಿಯಲ್ ಆಗಿ ಇರ್ತಿದ್ದ ಎಂಟೈರ್ ಸೆಟ್ ಅಲ್ಲಿ ಅವನೇ ಜೋವಿಯಲ್ ಇದ್ದಿದ್ದು. ಅವನು ಮತ್ತೆ ಜಗದೀಶ್ ಅಂತ ಇನ್ನೊಬ್ಬ ಇಲ್ಲಿ ಕ್ಯಾರೆಕ್ಟರ್, ಅವರಿಬ್ರೆ ಜೋಬಿಯಲ್ ಎಂಟೈರ್ ಮಾಲ್ ಅಲ್ಲಿ ತಿರ್ಗೋರು ಅವರಿಬ್ರೆ. ನನ್ ಬಿಟ್ಟಾದ್ಮೇಲೆ ಅವರಿಬ್ರೆ ಹೋಗೋದು. ಸರಿ, ಅವ್ನ್ ನೋಡಿದ್ಮೇಲೆ ಅವತ್ತು ಅವ್ನ್ ಭಯ ಶುರು ಆಯ್ತು. ಭಯ ಶುರು ಆಗಿ ಮಧ್ಯಾಹ್ನ ಬಂದು ಕೇಳ್ದ, ಸರ್ ನಾನು ಇನ್ನೆಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ನೀನ್ ಅಷ್ಟು ಜೋವಿಯಲ್ ಆಗಿದ್ದ ಪರ್ಸನ್ ಯಾಕೆ ಹಿಂಗಾದೆ ಅಂತ. ಅವ್ನು ಹೇಳ್ದ, ನಾನು ಈ ತರ ಒಂದು 20, 25, 30 ಅಡಿ ನೋಡಿದೆ ಸರ್ ಅಂತ. ಸರಿ ಬಿಡು ಅಂತ. ಅವ್ನು ಅಳು ಶುರು ಆಯ್ತು. ಹೆಂಗಂದ್ರೆ ಜೋವಿಯಲ್ ಇದ್ದ ಪರ್ಸನ್ ಟಪಕ್ ಅಂತಿದ್ದೋದ. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ನಮ್ ಡ್ರೈವರ್ಸ್ ಇದ್ರು ಅಲ್ಲಿ. ಆ ಡ್ರೈವರ್ಗೆ ನಾವ್ ಈ ತರ ಎಕ್ವಿಪ್ಮೆಂಟ್ಸ್, ಸ್ಟ್ಯಾಂಡ್ಸ್, ಅದು ಇದು ಲೈಟ್ಸ್ ಎಲ್ಲ ಇತ್ತು. ಒಂದ್ ಲೈಟ್ಸ್ ಸ್ಟ್ಯಾಂಡ್ಸ್ ತಗೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ತೀನಿ. ಆ ಪರ್ಸನ್ಸ್ ತರೋ ಟೈಮಲ್ಲಿ ಅಲ್ಲಿ ಚೇರ್ಗಳೆಲ್ಲ ಅಲ್ಲಾಡ್ತಿತ್ತಂತೆ. ಅದು ನೋಡಿ ಅದು ಶುರು ಅವ್ರಿಗೆ ಭಯ. ಇದೇನಿದು ಭಯ ಶುರು, ಅದವರು ಓಡ್ ಬಂದು ಮತ್ತೆ ಹೇಳಿದ್ರು, ಸರ್ ನಾನು ಅಲ್ಲಿಗೆ ಹೋಗಲ್ಲ, ಅಲ್ಲಿಗೆ ಮಾತ್ರ ಹೋಗೋದೇ ಇಲ್ಲ ಅಂತ. ಸರಿ ಏನಾಯ್ತು ಅಂತ. ಬನ್ನಿ ಸರ್ ಕರ್ಕೊಂಡು ಹೋಗ್ತೀನಿ, ಮತ್ತೆ ಕರ್ಕೊಂಡ್ಬಂದು ಆ ಪ್ಲೇಸ್ ನೋಡಿದ್ರೆ ನ್ಯಾಚುರಲಿ ಹೇಗಿದೆಯೋ ಹಾಗೆ ಇದೆ. ಆಮೇಲೆ ನೋಡಿದ್ಮೇಲೆ ಅವ್ರಿಗೆ ಭಯ ಶುರು ಆಗಿತ್ತು. ಆಮೇಲೆ ಅವತ್ತಿಂದ ಹೇಳಿದೆ, ಯಾರಾದ್ರೂ ಶೂಟ್ ಅನ್ ಟೈಮ್ ಅಲ್ಲಿ 2 ಇಲ್ಲ 3 ಜನ ಹೊಡ್ಲೇಬೇಕು. ಒಂದು ಶೋ ಅಂತ ಒಂದು ಚಿಕ್ಕದೊಂದು 10 ಮಿನಿಟ್ಸ್ ಅಲ್ಲ, 2 ಮಿನಿಟ್ಸ್ 3 ಮಿನಿಟ್ಸ್ ಕ್ಲಿಪ್ ತಗೊಂಡು ಹೈದರಾಬಾದ್ ಇದಕ್ಕೆ ಹೋಗಿದ್ವಿ, ಪ್ರಸಾದ್ ಇದಕ್ಕೆ ಹೋಗಿದ್ವಿ, ಏಟಿಂಗ್ ಲ್ಯಾಬ್ಗೆ ತಗೊಂಡು ಹೋಗಿ ಬಂದಿದ್ದಾರೆ. ಅವತ್ತು ಅವ್ರು ಹೇಳಿದ್ರು ಒಂದ್ ಮಾತು, ಇದು ಎಲ್ಲಿ ಶೂಟ್ ಮಾಡಿದ್ರಿ, ಹೇಗ್ ಶೂಟ್ ಮಾಡಿದ್ರಿ ಅಂತ ಕ್ವಶನ್ ಕೇಳಿದಾರಂತೆ ಅಲ್ಲಿ ಇನ್ಚಾರ್ಜ್. ಈ ತರ ಈ ಪ್ಲೇಸ್ ಅಲ್ಲಿ ಶೂಟ್ ಮಾಡಿದೀವಿ ಸರ್ ಅಂತಿದ್ದಕ್ಕೆ, ಸ್ವಲ್ಪ ಹುಷಾರಾಗಿರಕ್ಕೆ ಹೇಳಿ, ಆ ಪ್ಲೇಸ್ ಅಷ್ಟು ಒಳ್ಳೇದಲ್ಲ, ಒಂದ್ 5 o'clock ಒಳಗಡೆ ಶೂಟ್ ಮುಗಿಸ್ಕೊಂಡು ಹೊರಟ್ಬಿಡಿ ಅಂತಂದ್ರು. ಸರಿ ಓಕೆ, ಅದಾಯ್ತು. ಅದಾದ್ಮೇಲೆ ನಮ್ಮಲ್ಲಿ ಇರೋ ಯಾರ್ಯಾರು ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಸರ್ ನಾವು ಮಾಲ್ ಒಳಗಡೆ ಹೋದ್ರೆ ಅಲ್ಲಿಂದ ಆಚೆ ಬರ್ಬೇಕು ಅಂದ್ರೆ ಟೈಮ್ ಹಿಡಿಯುತ್ತೆ ಸರ್, ತುಂಬಾ ಟೈಮ್ ಹಿಡಿಯುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಆಚೆ ನಾವು ನ್ಯಾಚುರಲಿ ಆಚೆ ಪಾರ್ಕಿಂಗ್ ಲಾಟ್ ಹೋಗ್ಬೇಕಂದ್ರೆ 1-1.5 ನಿಮಿಷದಲ್ಲಿ ಹೋಗ್ತೀವಿ. ಬಟ್ ಅಲ್ಲಿಂದ ಅಲ್ಲಿಗೆ ಬರ್ಬೇಕಂದ್ರೆ 2 ರಿಂದ 3 ನಿಮಿಷ ಹಿಡಿಯುತ್ತೆ ಅಷ್ಟು. ಅಟ್ ದ ಸೇಮ್ ಟೈಮ್ ಅಲ್ಲಿ ಬಾವುಲಿಗಳಿತ್ತು. ನಾವು ನೋಡಿದಾಗ ನಾವು ಶೂಟ್ ಟೈಮ್ ಅಲ್ಲಿ ಏನಂದ್ರೆ ಇವೆಲ್ಲ ಭಯ ಪಟ್ಟಿದ ತಕ್ಷಣ ಎಲ್ಲಾರ್ಗುನು, ಇಲ್ಲ ಇದನ್ನ ನಾವು ಇನ್ನೊಂದು ರೂಪದಲ್ಲಿ ತಗೊಂಡೋಗ್ಬೇಕು ಅನ್ನೋ ಇದರಿಂದ ನೆಕ್ಸ್ಟ್ ಡೇ ಡೈಲಿ ಮಾರ್ನಿಂಗ್ ಶಂಕ ತಗೊಳ್ಳೋದು, ಯಾವ ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತೀವೋ ಅಲ್ಲೊಂದ್ಸಲ ಶಂಕ ಓದೋದು. ಅದಾದ್ಮೇಲೆ ಮಧ್ಯಾಹ್ನ ಲಂಚ್ ಬಂದ್ಮೇಲೆ ಒಂದ್ಸರಿ ಶಂಕ ಓದೋದು. ಪಕ್ಕ ಒಂದು ಹತ್ರ 20-30 ಸೆಕೆಂಡ್ ಶಂಕ ಓದಿದ ತಕ್ಷಣನೇ ನೆಕ್ಸ್ಟ್ ಶೂಟ್ ಸ್ಟಾರ್ಟ್ ಮಾಡೋದು. ಈ ತರ ನಾವು ಎಕ್ಸ್ಪೀರಿಯನ್ಸಸ್ ಮಾಡಿ ಅಲ್ಲಿ ತುಂಬಾ ಜನ ಭಯ ಪಟ್ಟಿದ್ದಾರೆ. ಒಂದೇ ನೈಟ್ ಶೂಟ್ ಮಾಡಿದ್ವಿ. ಎಲ್ಲಿದ್ದಾರೆ ರವಿ ಅವರಿದ್ದಾರೆ, ಇನ್ನೂ ತುಂಬಾ ಜನ ಇದ್ರು. ಅವರೆಲ್ಲ ನೈಟ್ ಆಲ್ಮೋಸ್ಟ್ ಒಂದು 7-7:30ಗೆ ಶೂಟ್ ಮಾಡಿದ್ದು. ಬಟ್ ಆ ಲುಕ್ ಹೇಗಿತ್ತಂದ್ರೆ ಮಿಡ್ ನೈಟ್ 2 o'clock. ಆಮೇಲೆ ಎಲ್ಲಾರು ನೋಡ್ಬೇಕು ಮಾಲ್ ಅಂತಂದಾಗ ರಾತ್ರಿ ಒಂದ್ ಥರ್ಮಾಕೋಲ್, ಒಂದ್ ಲೈಟ್ ಇಟ್ಕೊಂಡು, ಮಾಲ್ ಅಲ್ಲಿ ಲೈಟ್ ಇಲ್ಲ, ರಾತ್ರಿ ಫುಲ್ ಮಾಲ್ ತೋರ್ಸದ್ಮೇಲೆ ಎಲ್ಲಾರ್ಗು ಶುರು ಆಯ್ತು ಭಯ. ಇಲ್ಲ ಸರ್ ಇಲ್ಲಿ ನಿಜ ಏನೋ ಇದೆ, ಪಕ್ಕ ಆಗಲ್ಲ, ನಾವು ಒಟ್ಬಿಡ್ತೀವಿ ಅಂತ. ಹಾಗಾಗಿ ಎಷ್ಟೋ ಜನ ಕ್ಯಾರೆಕ್ಟರ್ಸ್ ಅಲ್ಲಿಂದ ಭಯ ಪಟ್ಟು ಆಚೆ ಬಂದಿದ್ದು ಲಾಸ್ಟ್ ಒಂದು 15-20 ಮೆಂಬರ್ಸ್ ಏನಿದೆ, ಅವರು ಎಂಟೈರ್ ಸಿನಿಮಾ ಫಿನಿಶ್ ಮಾಡಿದ್ರು.